ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹರೀಶ್. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ನೋಡೋಣ. ಕನ್ನಡದಲ್ಲಿ ಶೇರ್ ಮಾರುಕಟ್ಟೆ. ಏನಪ್ಪಾ ಇದು ಶೇರ್ ಮಾರುಕಟ್ಟೆ? ಶೇರ್ ಮಾರುಕಟ್ಟೆ ಅಂದ್ರೆ ಏನು? ದಲಾಲ್ ಸ್ಟ್ರೀಟ್, ನಾವೇನ್ ಕರಿತೀವಿ ದಲಾಲ್ ಸ್ಟ್ರೀಟ್ ಅಂತ, ಅದು ಶೇರ್ ಮಾರುಕಟ್ಟೆ ಅಂತ ಆಗುತ್ತೆ. ಅದನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡೋದು? ಎಲ್ಲ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಮಾರುಕಟ್ಟೆ ವ್ಯಾಪಾರ ಮಾಡೋದು ಹೇಗೆ, ಯಾರು ಹೂಡಿಕೆ ಮಾಡ್ಬೋದು, ಹೇಗೆ ವ್ಯಾಪಾರ ಮಾಡೋದು, ಯಾವೆಲ್ಲ ಬ್ರೋಕರೇಜ್ ಇರುತ್ತೆ ಆ ಟ್ರೇಡ್ ಮಾಡಕ್ಕೆ ಶೇರ್ಗಳಲ್ಲಿ, ಕನಿಷ್ಠ ಮೊತ್ತ ಎಷ್ಟಿರಬೇಕು, ಈ ಎಲ್ಲ ವಿಚಾರಗಳನ್ನ ನಾವು ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಶೇರ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ, ನೀವು ನೋಡ್ಕೋಬಹುದು. ಶೇರ್ ಮಾರುಕಟ್ಟೆ ಅಂದ್ರೆ ಮಾರಾಟಗಾರರು ಮತ್ತೆ ಖರೀದಿದಾರರು ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದ ಷೇರುಗಳ ಮೇಲೆ ವ್ಯಾಪಾರ ಮಾಡುವ ಒಂದು ಜಂಟಿ ಪ್ರಕ್ರಿಯೆ ಏನಿದೆ, ಅದನ್ನ ಶೇರ್ ಮಾರ್ಕೆಟ್ ಅಂತ ನಾವು ಕರಿತೀವಿ. ಏನಪ್ಪಾ ಇದು? ಪಬ್ಲಿಕ್ ಲಿಸ್ಟೆಡ್ ಕಂಪನೀಸ್, ಅದ್ರ ಮೇಲೆ ಮಾತ್ರ ನಾವು ಶೇರ್ ಮಾರ್ಕೆಟ್ ಟ್ರೇಡ್ ನ ಮಾಡಬಹುದಾ? ಹೌದು ಗೆಳೆಯರೆ, ಹೌದು. ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಆ ಕಂಪನಿ ಪಬ್ಲಿಕ್ ಲಿಸ್ಟ್ ಕಂಪನಿ ಆಗಿರ್ಬೇಕು. ಹಾಗಂದ್ರೆ ಪಬ್ಲಿಕ್ ಲಿಸ್ಟಿಂಗ್ ಕಂಪನಿ ಮತ್ತೆ ಪ್ರೈವೇಟ್ ಲಿಸ್ಟ್ ಕಂಪನಿ ವೇರಿಯೇಷನ್ಸ್ ಏನು ನೋಡೋಣ ಬನ್ನಿ ಲೈಟ್ ಗೆ. ಪ್ರೈವೇಟ್ ಕಂಪನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಂಪನಿ ಅಂದ್ರೆ ನಿಮ್ದು ಒಂದು ಕಂಪನಿ ಇರುತ್ತೆ ಅನ್ಕೊಳ್ಳಿ. ನೀವು ಅದರ ಓನರ್ಶಿಪ್ ನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಕಂಪನಿ ಇದೆ, ನಿಮ್ಮ ಹತ್ರ ಸಫಿಶಿಯಂಟ್ ದುಡ್ಡು ಇದೆ, ನೀವು ಬೇರೆ ಕಡೆ ಎಲೆಕ್ಷನ್ ಮಾಡಬಹುದು. ಅಂದ್ರೆ ಆ ಕಂಪನಿ ಓನರ್ಶಿಪ್ ನ ಮ್ಯಾನೇಜ್ಮೆಂಟ್ ಇಟ್ಕೊಂಡಿರ್ತಾರೆ, ಫೌಂಡರ್ ಮತ್ತೆ ಇದ್ರ ಪ್ರೈವೇಟ್ ಇನ್ವೆಸ್ಟರ್ ಕೂಡ ಇರ್ತಾರೆ. ಆದ್ರೆ ಪಬ್ಲಿಕ್ ಲಿಸ್ಟೆಡ್ ಕಂಪನೀಸ್ ಹಂಗಲ್ಲ. ಕಂಪನಿಗೆ ತನಗೆ ದುಡ್ಡು ಬೇಕಾಗಿರುತ್ತೆ, ತನ್ನ ಬಿಸ್ನೆಸ್ ಬ್ರಾಂಚ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಅವನಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಈ ದುಡ್ಡಿನ ಅವಶ್ಯಕತೆಯಿಂದ ಅವನು ತನ್ನ ಸೆಕ್ಯೂರಿಟೀಸ್ ಇಂದ ಪಬ್ಲಿಕ್ ಗೆ ಮಾರ್ತಾನೆ. ಯಾವ ತರ ಮಾಡ್ತಾನೆ ಅಂದ್ರೆ, ಸುಮ್ನೆ ಮಾರಕ್ ಹೋಗಲ್ಲ ಇವನು. ಪಬ್ಲಿಕ್ ಕಂಪನಿ ಆಗ್ಬೇಕಂದ್ರೆ ಈ ಕಂಪನಿ ಏನಿರುತ್ತೆ ಆ ಕಂಪನಿ ಸೆಬಿ ಹತ್ರ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹತ್ರ ರಿಜಿಸ್ಟರ್ ಮಾಡ್ಕೊಂಡು, ತದನಂತರ ಅಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಏನ್ ಕರೀದ್ವಿ, ಅದ್ರ ಮೂಲಕ ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗೋ ಅವಶ್ಯಕತೆ ಇರುತ್ತೆ. ನೀವು ನೋಡಬಹುದು, ಟಾಟಾ, ರಿಲಯನ್ಸ್, ಇನ್ಫೋಸಿಸ್, ಅದಾನಿ, ತುಂಬಾ ಕಂಪನೀಸ್ ಇದೆ ಲಿಸ್ಟೆಡ್ ಆಗಿರುವಂತಹ ಕಂಪನಿಗಳು. ಈ ಎಲ್ಲಾ ಕಂಪನಿ ಪಬ್ಲಿಕ್ ಲಿಸ್ಟ್ ಆಗಿದ್ಮೇಲೆ ಮಾರ್ಕೆಟ್ ಅಲ್ಲಿ ಶೇರ್ ಅವೈಲಬಿಲಿಟಿ ಇರುತ್ತೆ ಟ್ರೇಡ್ ಮಾಡೋದಕ್ಕೆ. ಏನಪ್ಪಾ ಹಾಗಾದ್ರೆ ಸೆಬಿ ಹೇಗೆ ಕಂಟ್ರೋಲ್ ಮಾಡುತ್ತೆ ಮಾರ್ಕೆಟ್ ನ? ಸೆಬಿ ಅನ್ನೋದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡೋದನ್ನ ಸೆಬಿ ಗವರ್ಮೆಂಟ್ ಆಫ್ ಇಂಡಿಯಾ ಬರುತ್ತೆ. ಸೆಬಿ ಏನಿದೆ ಅದು ಮೇಜರ್ ರೋಲ್ ಶೇರ್ ಮಾರ್ಕೆಟ್ ಅಲ್ಲಿ ಪ್ಲೇ ಮಾಡುತ್ತೆ. ಕಂಪನೀಸ್ ನ ಅದು ಕಂಟ್ರೋಲ್ ಮಾಡುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಬಿಲ್ಡ್ ಮಾಡುತ್ತೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಬ್ಲಿಕ್ ಲಿಸ್ಟೆಡ್ ಕಂಪನೀಸ್ ಫಾಲೋ ಮಾಡಬೇಕಾಗುತ್ತೆ. ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಸೆಬಿ ಕೂಡ ಹೊರಡಿಸಿರುತ್ತೆ. ಇದೆಲ್ಲ ಏನಕ್ಕೆ ಮಾಡುತ್ತೆ ಸೆಬಿ ಅಂದ್ರೆ, ಕಂಪನಿ ತನ್ನ ಯಾಕೆಂದ್ರೆ ಪಬ್ಲಿಕ್ ದುಡ್ಡು ಕಂಪನಿಯಲ್ಲಿ ಇರುತ್ತೆ. ಈ ಎಲ್ಲಾ ವಿಚಾರಗಳನ್ನು ಸೆಬಿ ತನ್ನ ತಲೆಯಲ್ಲಿ ಇಟ್ಕೊಂಡು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಕಂಪನಿಗೆ ಹೇಳುತ್ತೆ. ಅದನ್ನ ಪ್ರಕಾರ ಕಂಪನಿ ಫಾಲೋ ಮಾಡಬೇಕಾಗುತ್ತೆ. ಸೆಬಿ ಅಂದ್ರೆ ಏನು? ಅದರ ಮೇನ್ ಮೂಲಭೂತ ಉದ್ದೇಶ ಏನು ಅಂದ್ರೆ, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದ್ರ ಮೂಲಭೂತ ಉದ್ದೇಶ ಬಂದ್ಬಿಟ್ಟು ಹೂಡಿಕೆದಾರರು ಯಾರಿರ್ತಾರೆ, ಸೆಕ್ಯೂರಿಟಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಯಾರಿರುತ್ತೆ, ಅವರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರುವಂತದ್ದು, ರಕ್ಷಣೆ ಮಾಡಿರಬೇಕಾಗಿರುವಂತದ್ದು ಈ ಸೆಬಿಯ ಕರ್ತವ್ಯ ಆಗಿರುತ್ತೆ. ಅದ್ರ ಜೊತೆಗೆ ಮಾರುಕಟ್ಟೆ ಕೂಡ ಅಭಿವೃದ್ಧಿ ಮಾಡಬೇಕು ಮತ್ತೆ ಇನ್ವೆಸ್ಟ್ ಮಾಡೋರಿಗೆ ಉತ್ತೇಜನ ಮಾಡಬೇಕು. ಈ ಎಲ್ಲಾ ಕರ್ತವ್ಯಗಳನ್ನು ಸೆಬಿ ನಿಭಾಯಿಸುತ್ತೆ. ಹೀಗೆ ಟ್ರೇಡಿಂಗ್ ಮಾಡಬಹುದಾಗಿರ್ಬೋದು. ಅದರಲ್ಲಿ ಕೆಲವೊಂದು ಕಂಪನಿ ತುಂಬಾ ಬೆಳೀತಾ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಕಂಪನಿಗಳು ತುಂಬಾ ಮೇಲೆ ಹೋಗ್ತಾ ಇರುತ್ತೆ, ಅದನ್ನ ಇನ್ವೆಸ್ಟಿಗೇಟ್ ಮಾಡುತ್ತೆ. ಈ ಎಲ್ಲಾ ಆಕ್ಟಿವಿಟಿನು ಸೆಬಿ ತನ್ನ ಕೈಲಿ ಮಾಡುತ್ತೆ. ಬನ್ನಿ ಗೆಳೆಯರೆ, ಹಾಗಿದ್ರೆ ರಿಜಿಸ್ಟ್ರೇಷನ್ ಮತ್ತೆ ಕಂಪನಿ ರಿಜಿಸ್ಟ್ರೇಷನ್ ಹೇಗಿರುತ್ತೆ, IPO ಮತ್ತೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮತ್ತೆ ಶೇರ್ ಮಾರ್ಕೆಟ್ ಗೆ ಕಂಪನಿ ಶೇರ್ಗಳು ಹೇಗ್ ಬರುತ್ತೆ ನೋಡೋಣ. ಕಂಪನಿ ಪಬ್ಲಿಕ್ ಲಿಸ್ಟೆಡ್ ಕಂಪನಿ ಆಗ್ಬೇಕಂದ್ರೆ ಆ ಕಂಪನಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ರಿಜಿಸ್ಟರ್ ಮಾಡ್ಕೊಂಡಿದ ತಕ್ಷಣ ಅದಕ್ಕೆ ಪಬ್ಲಿಕ್ ಇಂದ ದುಡ್ಡು ಕಲೆಕ್ಟ್ ಮಾಡಕ್ಕೆ ಒಂದು IPO ಅಂತ ತರ್ತಾರೆ. ರಿಜಿಸ್ಟರ್ ಆದ ತಕ್ಷಣ IPO ಓಕೆ ಅಂತ ರಿಜಿಸ್ಟರ್ ಮಾಡಿದ ತಕ್ಷಣ ಕಂಪನಿ ಲಿಸ್ಟ್ ಮಾಡೋದಕ್ಕೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ IPO ಕಾಲ್ ಫಾರ್ ಮಾಡ್ತಾರೆ. IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತಾರೆ. ಇದ್ರ ಮೂಲಕ ಪಬ್ಲಿಕ್ ನ ದುಡ್ಡನ್ನ ಇವರು ಕಲೆಕ್ಟ್ ಮಾಡ್ತಾರೆ. ಇವ್ರಿಗೆ ಏನ್ ಕಂಪನಿ ಆಫ್ ಡಿಮ್ಯಾಂಡ್ ಇಟ್ಟಿರುತ್ತೆ ಸೆಬಿ ಹತ್ರ, ಅವ್ರು ಅಪ್ರೂವ್ ಮಾಡೋದಷ್ಟು ಅಮೌಂಟ್ ಗೆ ಇವರು ಪಬ್ಲಿಕ್ ಇಂದ ದುಡ್ಡನ್ನ ಕಲೆಕ್ಟ್ ಮಾಡಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಶೇರ್ಗೆ 10 ರೂಪಾಯಿ ಇರ್ಬೋದು, ಎಷ್ಟಾದ್ರೂ ಇರ್ಬೋದು, ಅವ್ರು ಎಷ್ಟು ಫಿಕ್ಸ್ ಮಾಡ್ತಾರೆ ಅಷ್ಟು ಪಬ್ಲಿಕ್ ಆಫರಿಂಗ್ ಅಲ್ಲಿ ಶೇರ್ ನ ಇಶ್ಯೂ ಮಾಡ್ತಾರೆ. ಅವಾಗನೇ ದುಡ್ಡನ್ನ ಕಂಪನಿ ತಗೊಂಡೋಗಿರುತ್ತೆ, ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಇರ್ಬೋದು, ಇನ್ನೊಂದೇನೋ ಮಾಡೋದಿರ್ಬೋದು. ತದನಂತರ ಯಾರಿಗೆ ಅಲರ್ಟ್ ಆಗಿರುತ್ತೆ ಅವರು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬಂದು ಟ್ರೇಡ್ ಮಾಡೋಕ್ ಶುರು ಮಾಡ್ತಾರೆ. ಹಾಗಂದ್ರೆ
ಏನಪ್ಪಾ ಇದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಸ್ಟಾಕ್ ಇಂಡೆಕ್ಸ್ ನೀವು ನೋಡಬಹುದು. ಸೊ ಟಾಪ್ 2 ನಾವು ನೋಡ್ಬೇಕಂದ್ರೆ ಟಾಪ್ 10 ಅಲ್ಲಿ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಮೇಜರ್ ಆಗಿರುವಂತದ್ದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು, ಟಾಪ್ 50 ಕಂಪನಿ ಒಂದು ಇಂಡೆಕ್ಸ್ ಆಗಿರುತ್ತೆ. BSE ಸೆನ್ಸೆಕ್ಸ್ ಅಂತ ನಾವ್ ಏನ್ ಕರಿತೀವಿ ಅದು ಟಾಪ್ 30 ಕಂಪನಿಯ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ನೀವು ನೋಡಿರ್ಬೋದು ಮೆಕ್ಸಲ್ಲಿ ನ್ಯೂಸ್ ಗಳಲ್ಲಿ ಕೇಳಿರ್ತೀರಾ, ನಿಫ್ಟಿ 500 ಪಾಯಿಂಟ್ ಮೇಲೋಯ್ತು, ನಿಫ್ಟಿ 500 ಪಾಯಿಂಟ್ ಕೆಳಗಡೆ ಬಂತು, ಹಾಗೆ BSE ಕೂಡ 1005 ಮೇಲೋಯ್ತು, ಇನ್ನೊಂದ್ ದಿನ 1500 ಕೆಳಗಡೆ ಬಂತು, 100 ಪಾಯಿಂಟ್ಸ್ ಕೆಳಗಡೆ ಬಂತು, ಮೇಲೋಯ್ತು. ಈ ತರ ಎಲ್ಲ ವಿಚಾರಗಳನ್ನ ನೀವು ಕೇಳಿರ್ತದೆ ತುಂಬಾ ದಿನ. ಸೊ ಇದರಲ್ಲಿ ಕೂಡ ಟ್ರೇಡ್ ಮಾಡಬಹುದಾಗಿದೆ ಫ್ಯೂಚರ್ ಅಂಡ್ ಆಪ್ಷನ್ ಮೂಲಕ. ಸೊ ಇವಾಗ ನೀವು ಕಂಪನಿ ಗೊತ್ತಾಯ್ತು, ರಿಜಿಸ್ಟ್ರೇಷನ್ ಆಯ್ತು, ಕಂಪನಿ ಕೂಡ ಪ್ರೈಮರಿ ಮಾರ್ಕೆಟ್ ಇಂದ ಸೆಕೆಂಡರಿ ಮಾರ್ಕೆಟ್ ಗೆ ಬಂದಾಯ್ತು, ನಿಮಗೆ ಇಂಡೆಕ್ಸ್ ಕೂಡ ಗೊತ್ತಾಯ್ತು. ಸೊ ಈಗ ಟ್ರೇಡಿಂಗ್ ಹೆಂಗಪ್ಪ ಮಾಡೋದು, ಟ್ರೇಡಿಂಗ್ ಮಾಡ್ಬೇಕಂದ್ರೆ ಏನೇನೆಲ್ಲ ಯಾವ ಬ್ರೋಕರ್ ನಾವು ಹುಡುಕೋದು ಅನ್ನೋ ತರ ನೋಡೋದಿದ್ರೆ ಬನ್ನಿ ಗೆಳೆಯರೆ. ಸೊ ಬ್ರೋಕರೇಜಸ್ ನಾನು ಕೆಲವೊಂದನ್ನ ಇಲ್ಲಿ ತೋರಿಸಿರ್ತೀನಿ ಸ್ಕ್ರೀನ್ ಅಲ್ಲಿ, ನೀವು ನೋಡ್ಕೋಬಹುದು. ನನ್ನ ಹತ್ರ ಅಫಿಷಿಯಲ್ ಆಗಿ ಯೂಸ್ ಮಾಡೋದು ಜರೋದಾ, ಸೊ ನಾನು ಅಲ್ಲಿ ಮತ್ತೆ ಗ್ರೋ ಕೂಡ ಇದೆ ನನ್ನ ಹತ್ರ. ಸೊ ಕೋಟಕ್ ಮಹೀಂದ್ರ ಕೂಡ ನನ್ನ ಹತ್ರ ಇದೆ. ಸೊ ಯೂಶಲ್ ಇದರಲ್ಲಿ ನಾನು ಕೆಲವೊಂದನ್ನ ಸ್ಟಾಕ್ ಟ್ರೇಡ್ ಮಾಡಕ್ಕೆ ಯೂಸ್ ಮಾಡುವಂತ ಬ್ರೋಕರೇಜ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಚೂಸ್ ಮಾಡ್ಕೋಬಹುದು. ಇದರಲ್ಲಿ ಅಂತಲ್ಲ, ಇನ್ನೂ ತುಂಬಾ ಲಿಸ್ಟ್ಸ್ ಇದೆ, ಬೇಕಂದ್ರೆ ಹೋಗಿ ಚೆಕ್ ಮಾಡಿ ಗೂಗಲ್ ಅಲ್ಲಿ ತಗೋಬಹುದು. ಸೊ ಇದ್ರ ಮೂಲಕ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಬ್ರೋಕರ್ ನ ಸೆಲೆಕ್ಟ್ ಮಾಡಬೇಕು. ಆ ಬ್ರೋಕರ್ ಅಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ KYC ಅಂತ ಏನಿದೆ, ಕಸ್ಟಮರ್ ನೋ ಯುವರ್ ಕಸ್ಟಮರ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಯಾವುದೇ ಅಪ್ಲಿಕೇಶನ್ ನ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಅದ್ರ ಲಾಗಿನ್ ಆಗಬೇಕು, ಮೊಬೈಲ್ ನಂಬರ್ ಕೊಟ್ಟು OTP ಬರುತ್ತೆ. ಸೊ ಪಾನ್ ನಂಬರ್ ಅದರ್ ಡೀಟೇಲ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲಾ ಡೀಟೇಲ್ ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಮ ಸೆಲ್ಫಿ ಫೋಟೋ ಎಲ್ಲ ಕೇಳುತ್ತೆ, ಯಾಕೆಂದ್ರೆ ಅದು ಸೆಬಿ ಅದರ ಡೀಟೇಲ್ಸ್ ಎಲ್ಲ ಸೆಬಿಗೆ ಹೋಗಿರುತ್ತೆ. ಸೊ ಅವರು ಬ್ರೋಕರೇಜಸ್ ನಿಮ್ಮ ಡೀಟೇಲ್ ನ ಕಾನ್ಫಿಡೆನ್ಶಿಯಲ್ ಅವರು ಇಟ್ಕೊಳ್ತಾರೆ. ಅದು KYC ಮೂಲಕ ಅವರು ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇದು ಕಂಪನಿಯಲ್ಲಿ ಬ್ರೋಕರೇಜ್ ಹೋದ್ರೂ ಕೂಡ ನಿಮ್ಮ ಕಂಪನಿ ನೀವೇನ್ ಪರ್ಚೇಸ್ ಮಾಡಿರ್ತೀರ ಆ ಕಂಪನಿಯಲ್ಲಿ ನಿಮ್ಮ ಶೇರು ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ಇವತ್ತು ಬ್ರೋಕರೇಜ್ ಕ್ಲೋಸ್ ಆಗ್ಬಹುದು, ಸೊ ನಿಮ್ಮ ಅಕೌಂಟ್ ಇಂದ ಶೇರ್ ಎಲ್ಲೂ ಆಗಲ್ಲ, ನೀವು ತಗೊಂಡಿರೋ ಶೇರ್ ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ. ಬ್ರೋಕರೇಜ್ ಕ್ಲೋಸ್ ಆದ್ರೂ ಕೂಡ ನಿಮ್ಮ ಸೇಫ್ಟಿ ಇರುತ್ತೆ ಸೊ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಸೊ ಈ ತರ ಇದೀಗ ಉದ್ದೇಶದಿಂದ KYC ಮತ್ತೆ ನಾಮಿನಿ ಏನಿದೆ ಅದನ್ನೆಲ್ಲ ಕೇಳಿ, ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೇಳುತ್ತೆ. ಸೊ ಅದರ ಮೂಲಕ ಮಾಡ್ಕೊಂಡಿದ ತಕ್ಷಣ ನೀವು ಎಲಿಜಿಬಲ್ ಆಗ್ತೀರಾ ಟ್ರೇಡ್ ಮಾಡೋದಕ್ಕೆ. ಸೊ ಇವೆಲ್ಲ ವಿಚಾರಗಳನ್ನು ಟ್ರೇಡ್ ಮಾಡಕ್ಕೆ ನೀವು ಅಲ್ಲಿಂದ ಶುರು ಮಾಡ್ತೀರಾ. ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಆದ್ಮೇಲೆ, ಅದು ಅಪ್ರೂವ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಆಗುತ್ತೆ. ಸೊ ಯಾವುದೇ ಮಿನಿಮಮ್ ಅಮೌಂಟ್ ಇಲ್ಲ ಗೆಳೆಯರೆ ಸೊ ಇಲ್ಲಿ ಟ್ರೇಡ್ ಮಾಡೋದಕ್ಕೆ. ಸೊ ನಿಮ್ಗೆ ಕಂಪನಿ ಶೇರ್ ಏನಿದೆ, ಪ್ರೈಸ್ ಏನಿದೆ ಅದು ನೋಡ್ಕೊಂಡು ನೀವು ಟ್ರೇಡ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೆಳೆಯರೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಗೆ ಏನಾದ್ರು ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ಬಾಯ್.